ಸರ್, ಈಗ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಸಂಘರ್ಷ ಇನ್ನೂ ಮುಂದುವರಿತಿದೆ. ಈ ಬೆನ್ನಲ್ಲೇ ಬಳ್ಳಾರಿ ಆಂತರಿಕ ಕಚ್ಚಟ ಹೊರಗಡೆ ಬಂದಿದೆ ಸರ್, ಇದಕ್ಕೇನು ಹೇಳ್ತೀರಾ ಅಂತ? ನೋಡಿ, ನಾನು ಈಗ ಬೆಳಿಗ್ಗೆ ಕೂಡ ನಾನು ಶ್ರೀರಾಮುಲಲ್ಲಿ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಶ್ರೀರಾಮುಲರನ್ನ ಏನಾಗುತ್ತೆ ಅಂತೇಳಿದರೆ, ಈ ಚುನಾವಣೆ ಮುಗಿದ ಮೇಲೆ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿಗಳು ಪ್ರಾಮಾಣಿಕ ಒಂದು ರೀತಿಯಲ್ಲಿ ಅವರಿಗೆ ಅದರಿಂದಾಗಿ ಸೋತೆ ಅಂತ ಹೇಳುವಂಥದ್ದನ್ನು ಹೇಳುವಂಥದ್ದು ಒಂದು ಸಾಮಾನ್ಯ. ಅದು ಆ ಪ್ರಕ್ರಿಯೆಯಲ್ಲಿ ಯಾರ್ಯಾರೋ ಹಿಂಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ವಿಮರ್ಶೆ ಮಾಡಿ ನಾವು ಮಾಡುವಂಥದ್ದನ್ನು ಆಗಬೇಕು. ಈಗಾಗಲೇ ನಾನು ಅಲ್ಲಿ ಸುಮಾರು 48 ಜನರನ್ನು, ಅಲ್ಲಿಯ ಪ್ರಮುಖರು ಯಾರು ಎಲೆಕ್ಷನ್ ಮಾಡಿದ್ರೆ ಅವರನ್ನೆಲ್ಲರನ್ನ ಭೇಟಿ ಮಾಡಿ ಒಂದಿನ ಪೂರ್ತಿ ಮಾತುಕತೆ ನಡೆಸುವಂಥದ್ದು ಮಾಡಿದೆ. ರಿಪೋರ್ಟ್ ಈಗಾಗಲೇ ರೆಡಿ ಆಗ್ತಾಯಿದೆ. ಇನ್ನೊಂದು ನಮ್ಮ ರಿಪೋರ್ಟು ನಮ್ಮ ಇಲ್ಲಿದ್ದು ಹಾವೇರಿದ್ದು ಅದೊಂದು ಬಾಕಿ ಇದೆ. ಈ ವಾರ ಅಲ್ಲಿಗೂ ಹೋಗಿ ಅದನ್ನು ಶಿಗ್ಗಾವಿದ್ದು ಅದನ್ನು ಸೇರಿಸ್ಕೊಂಡು ಮಾಡ್ತೇನೆ. ಮೊನ್ನೆವರೆಗೆ MLAಗಳ ಅಧಿವೇಶನ ಮತ್ತು ನಮ್ಮ ಸ್ವಲ್ಪ ಲೋಕಸಭಾ ಸದಸ್ಯರು ಎಲ್ಲ ಲೋಕಸಭೆಯಲ್ಲಿದ್ದಂಥ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೇನೆ. ನಾನು ನಿಶ್ಚಯ ಮಾಡಿದ್ದೀನಿ, ಒಂದು ವರದಿಯನ್ನು ಕೊಡಬೇಕು. ಆ ವರದಿಯಲ್ಲಿ ನಾವು ವ್ಯಕ್ತಿಗತವಾದಂಥ ದೋಷಾರೋಪಣೆಗಳ ಬದಲು ಇಡೀ ನಮ್ಮ ಪ್ರಕ್ರಿಯೆಯಲ್ಲಿ ಆದಂಥ ಲೋಪದೋಷಗಳನ್ನು ಎತ್ತಿ ತೋರಿಸಬೇಕು. ಮುಂದಿನ ಚುನಾವಣೆಗೆ ಅದೊಂದು ಸಣ್ಣ ಒಂದು ಭಾರಿ ದೊಡ್ಡದು ಅಂತ ಹೇಳೋದಿಲ್ಲ, ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥದ್ದಾಗಬೇಕು. ಆ ರೀತಿಯ ವರದಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಬಹುಶಃ ಒಂದು 10 ದಿನದೊಳಗೆ ಕೊಡ್ತೀನಿ ವರದಿಯನ್ನು. ನಾನು ಅಲ್ಲಿಗೆ ಸಬ್ಮಿಟ್ ಮಾಡ್ತೀನಿ. ಮುಂಚೆ ಕೋರ್ ಕಮಿಟಿಲಿ ಹೆಂಗೆ ಚರ್ಚೆ ಆಯಿತು ಸರ್? ಅದು ಯಾವುದು? ನೀವು ವರದಿ ಕೊಟ್ಟಿಲ್ಲ ಸಂಡೂರು ಬಗ್ಗೆ ಇನ್ನೂ, ಅದು ಕೋರ್ ಕಮಿಟಿಲಿ ಚರ್ಚೆಗೆ ಇಷ್ಟೆಲ್ಲ ರಾದಂತ ಆಯ್ತಲ್ಲ, ಯಾವ ಆಧಾರದಲ್ಲಿ? ಅಲ್ಲ ರೀ, ನೋಡಿ, ವರದಿ ಕೊಡುವಂಥದ್ದು ಅಲ್ಲಿಯ ಗ್ರೌಂಡ್ ರಿಯಾಲಿಟಿ, ಸತ್ಯಾಸತ್ಯತೆ ಬಗ್ಗೆ. ರಾಜ್ಯದಲ್ಲಿಯ ನಮ್ಮ ಪಕ್ಷದ ವಿದ್ಯಮಾನ ಮಾಡುವಾಗ ಮೊನ್ನೆ ಚುನಾವಣೆಯಲ್ಲಿ 3 ಸೋತಿದ್ದೇವೆ ಅದು ಅಂತ ಹೇಳುವಂಥ ಇದೆಲ್ಲ ಬರುವಂಥದ್ದು ಸಾಧಾರಣವಾಗಿ. ಇದನ್ನು ಭಾರಿ ಮೈಕ್ರೋಸ್ಕೋಪಿಕ್ ಆಗಿ ನೀವು ಅದೇ ಹೆಂಗೆ ಬಂತು, ಅದು ಎಲ್ಲಿಂದ ಬಂತು, ಇದು ಅಲ್ಲ. ರಾಜಕೀಯ ಚರ್ಚೆಗಳನ್ನು ಮಾಡಿದಾಗ ಎಲ್ಲವನ್ನು ಮಾಡ್ತೀವಿ. ಸದಾನಂದ ಗೌಡರು ಹೇಗೆ ಅಂತ ಹೇಳುವಂಥದ್ದನ್ನು ಕೂಡ ಮಾಡ್ತೀವಿ. ರಾಜಕೀಯ ಚರ್ಚೆ ಗೊತ್ತಿಲ್ಲ, ಅದು ಅವರಲ್ಲೇ ಕೇಳಬೇಕು ನೀವು. ರಾಧಾ ಮೋಹನ್ ದಾಸ್ ಇಲ್ಲರೆ ಬಂಗಾರು ಹನುಮಂತರಲ್ಲೇ ಕೇಳಬೇಕು. ಕಾಂಗ್ರೆಸ್ ಹೋಗ್ತಾರೆ ರಾಮುಲು ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಸರ್. DKಶಿ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ರು ಅನ್ನೋಂಥ ಚರ್ಚೆ. ಅದನ್ನ ಜನಾರ್ದನ್ ರೆಡ್ಡಿ ಅವರು, ನಿಮ್ಮದೇ ಪಕ್ಷದ ನಾಯಕ, ಅದನ್ನ ಬಹಿರಂಗಗೊಳಿಸಿದ್ದಾರೆ. ಅವ್ರು ಕಾಂಗ್ರೆಸ್ ಹೋಗ್ಬೋದು, ಸತೀಶ್ ಜಾರಕಿಹೊಳಿ ಮನಸ್ಸಕ್ಕೆ ಅವ್ರನ್ನ DKಶಿ ಅವರು ತಗೋಬಹುದು ಅಂತ. ಇದು ಪಕ್ಷದ ವಿರೋಧಿನ, ಪಕ್ಷ ಶಿಸ್ತು ಉಲ್ಲಂಘನೆ ಸರ್. ನಾನೀಗ ಪಕ್ಷಕ್ಕೆ ಹೋಗೋದಾದ್ರೆ ಹೋಗ್ಲಿ, ನನ್ನ ಹೆಸರು ವಿಜೇಂದ್ರ ಹೆಸರು ಹೇಳೋದು ಬೇಡ, ಹೋಗೋದಾದ್ರೆ ಹೋಗ್ಲಿ ಕಾಂಗ್ರೆಸ್ಗೆ ಅಂತಕ್ಕಂಥ ಮಾತನ್ನು ಕೂಡ ಬಹಿರಂಗವಾಗಿ ಹೇಳಿರ್ತಾರೆ ಸರ್. ನಾನು ಈಗ 15 ನಿಮಿಷದ ಹಿಂದೆ ಶ್ರೀರಾಮುಲುಗೆ ಒಂದು 2 ನಿಮಿಷ 3 ನಿಮಿಷ ಮಾತಾಡಿದೆ. ಏನೋ ಮತ್ತೆ ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೋಗುವಂಥದ್ದನ್ನು ನೋಡಿಬಿಟ್ಟು ನಾನು ಮೊನ್ನೆ ಅವರಿಗೆ ಸಮಾಧಾನ ಹೇಳಿದೆ. ನೋಡಿಯಪ್ಪ, ನಾನು ಸತ್ಯಾಸತ್ಯತೆ ಬಗ್ಗೆ ನಾನು ವರದಿ ಕೊಡ್ತೇನೆ, ಆಮೇಲೆ ಇದನ್ನು ಚರ್ಚೆ ಮಾಡೋಣ, ಇವತ್ತು ಇದು ಚರ್ಚೆಗೆ ವಸ್ತು ಅಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಮಾಡಿದೆ. ಶ್ರೀರಾಮುಲುಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಈ ರೀತಿ ನೇರವಾದಂಥ ಒಂದು ಮಾತು ಬಂದಿರುವುದಕ್ಕೆ ಅವರಿಗೆ ನೋವಾಗಿದೆ. ಅದರಲ್ಲಿ 2 ಮಾತುಗಳಿಲ್ಲ. ಈಗ ನಾನು ಅವರಲ್ಲಿ ಫೋನಲ್ಲಿ ಮಾತಾಡಿದೆ. ನನಗೇನೋ ಮಾಹಿತಿಗಳು ಬಂತು, ಇವತ್ತು ಕೂಡ ಬೇರೆ ಬೇರೆ ಪರ ವಿರೋಧ ಮಾಧ್ಯಮಗಳಿಗೆ ಹೋಗ್ತಾರೆ. ನಾನು ಅವರಲ್ಲಿ ಹೇಳಿದೆ, ನೀವು ಮಾಧ್ಯಮಗಳಿಗೆ ಹೋಗಬಾರ್ದು. ಒಂದು ಕಾಲದಲ್ಲಿ ನೀವು ರಾಜ್ಯದ ಅತ್ಯಂತ ಪ್ರಮುಖ ನಾಯಕರ ಪೈಕಿಯಲ್ಲಿ ನೀವು ಒಬ್ಬರು. 15 ಸ್ಥಾನಗಳು ಇರುವಂಥ ಆ ST ಸಮುದಾಯದ ಇಡೀ ರಾಜ್ಯ ನಾಯಕರು ಅಂತ ನಿಮ್ಮನ್ನು ನಾವು ಪರಿಗಣನೆ ಮಾಡಿ ನಾವು ಎಲ್ಲವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತು ನೀವು ಮಂತ್ರಿಯಾಗಿ ಮತ್ತೊಂದಾಗಿ ಎಲ್ಲ ಕೆಲಸ ಮಾಡಿದವರು, ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡುವುದಿಲ್ಲ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆದರೆ ಈ ರೀತಿ ಮಾಹಿತಿ ಇದೆ, ಮತ್ತೊಂದಿದೆ, ಬರ್ತಾ ಇದೆ ಅಂತ ಅದರಲ್ಲಿ ಸುದೀರ್ಘ ಚರ್ಚೆ ಮಾಡಿದೆ. ಯಾವುದೇ ಮಾಧ್ಯಮಕ್ಕೆ ನಾನು ಹೋಗುವುದಿಲ್ಲ. ಪಕ್ಷ ಬಿಡುವಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಯಾರು ಏನು ಬೇಕಾದ್ರೂ ಹೇಳಲಿ, ಸುಮ್ಮನೆ ಆದರೂ ಕೂತ್ಕೊಳ್ತೀನಿ, ಆದರೆ ಯಾವುದೇ ಪಕ್ಷ ಬಿಟ್ಟು ಹೋಗುವಂಥದ್ದಿಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ನನಗೂ ಅವರ ಮೇಲೆ ಭರವಸೆ ಇದೆ. ಶ್ರೀರಾಮುಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂಗೆ ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ, ನಡ್ಕೊಂಡಿದ್ದಾರೆ. ಮತ್ತು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಮ್ಮ ಪಕ್ಷದ ನಾಯಕ ಪ್ಲಸ್ ಕಾರ್ಯಕರ್ತ.